ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾವು ಕನ್ನಡ ಸಾಹಿತ್ಯದ ಪ್ರಮುಖ ಘಟ್ಟವಾದ ನಡುಗನ್ನಡ ಸಾಹಿತ್ಯನ ಕುರಿತ ಅಧ್ಯಯನ ಮಾಡೋಣ. ಹೌದಾ? ಹಾಗಾದ್ರೆ ಈ ನಡುಗನ್ನಡ ಸಾಹಿತ್ಯ ಯಾವಾಗ ಆರಂಭ ಆದಂತ ನೋಡೋದಾದ್ರೆ ಕ್ರಿಸ್ತ ಶಕ 1200ರಿಂದ 1700ರವರೆಗಿನ ಕಾಲಘಟ್ಟವನ್ನು ನಾವೇನಂತೀವಿ ನಡುಗನ್ನಡ ಸಾಹಿತ್ಯ ಅಂತೀವಿ. ಹಾಗಾದ್ರೆ ಈ ಕಾಲಮಾನದಲ್ಲಿ ಬರುವಂತ ಪ್ರಮುಖ ವಚನಕಾರರು ಯಾರ, ಪ್ರಮುಖ ಕವಿಗಳು ಯಾರ, ಮತ್ತ ಅವರು ಮಾಡಿದಂತ ಪ್ರಮುಖ ಬದಲಾವಣೆಗಳು ಯಾವ ಅಂತ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ನಡುಗನ್ನಡ ಸಾಹಿತ್ಯ ಅಂದ್ರೆ ಆಲ್ರೆಡಿ ಹೇಳಿ ಕ್ರಿಸ್ತ ಶಕ 1200ರಿಂದ 1700ರವರೆಗಿನ ಕಾಲಘಟ್ಟವನ್ನು ಅಂತೀವಿ ನಡುಗನ್ನಡ ಸಾಹಿತ್ಯ ಅಂತೀವಿ. ಹಾಗಾದ್ರೆ ಇದರಲ್ಲಿ ಬರುವಂತ ಪ್ರಮುಖ ಅಂದ್ರ ವಚನ ಸಾಹಿತ್ಯ ಬರ್ತೈತಿ, ದಾಸ ಸಾಹಿತ್ಯ ಬರ್ತೈತಿ, ಮತ್ತೆ ಪ್ರಮುಖ ಕವಿಗಳು ಬರ್ತಾರ. ಇವತ್ ನಾವ್ ಏನ್ ಮಾಡೋಣ, ವಚನ ಸಾಹಿತ್ಯ ಮತ್ತು ಕವಿಗಳ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಇಲ್ಲಿ ವಚನ ಅಂದ ಕೂಡಲೇ ನೋಡ್ರಿ, ಮೊದಲನೇದಾಗಿ ಬರೋರು ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮ ಪ್ರಭು, ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಕವಿಗಳಂತ ನೋಡೋದಾದ್ರ ರಾಘವಾಂಕ, ಹರಿಹರ, ಮತ್ತ ಕುಮಾರವ್ಯಾಸ, ಹರವಣಕಟ್ಟಿ ಗಿರಿಯಮ್ಮ, ಇವರೆಲ್ಲ ಏನೋ ಕವಿಗಳು ಬರ್ತಾರ. ಹಾಗಾದ್ರೆ ಈಗ ನೋಡ್ರಿ, ಇಲ್ಲಿ ವಚನಕಾರರು ಏನ್ ಮಾಡ್ತಾರಂತ ನೋಡಿದ್ರ, ವಚನಕಾರಗಳು ಈ ಕಾಲಘಟ್ಟದಲ್ಲಿ ವಚನಕಾರರು ಯಾವೆಲ್ಲ ಬದಲಾವಣೆ ಮಾಡಿದಾರ ಅಂತ ನೋಡಿದ್ರ ನೋಡ್ರಿ, ವಚನಕಾರರು ತಮ್ಮ ವಚನಗಳ ಮೂಲಕ 12ನೇ ಶತಮಾನದಲ್ಲಿ ಅಂದ್ರೆ 12ನೇ ಶತಮಾನದ ಸಮಾಜದಲ್ಲಿ ಏನ್ ಮಾಡೋದ್ರಿಂದ ನೆಲೆಗೊಂಡಿದ್ದಂತ ಅನಿಷ್ಟ ಪದ್ಧತಿಗಳ ಬದಲಾವಣೆ ಏನ್ ಮಾಡ್ತಾರ, ಕರೆ ಕೊಡ್ತಾರ ಅಂತ ಹೇಳ್ಬೋದು, ಕರೆ ನೀಡ್ತಾರ ಅಂತ ಹೇಳ್ಬೋದು. ಹಾಗಾದ್ರೆ ಅದ್ರಲ್ಲಿ ಮೊದಲಿಗೆ ಬರೋರು ಯಾರಂತ ನೋಡಿದ್ರ ಜೇಡರ ದಾಸಿಮಯ್ಯ. ಹೌದಾ? ಕನ್ನಡದ ಮೊದಲ ವಚನಕಾರ ಯಾರಂತ ನೋಡೋದಾದ್ರ ಅದು ಜೇಡರ ದಾಸಿಮಯ್ಯ ಅಂತ ಹೇಳ್ಬೋದು. ನೋಡ್ರಿ, ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ಹಾಗಾದ್ರ ಇವ್ರು ಏನ್ ಮಾಡ್ತಾರೆ, ಇವ್ರ ಕಾಯಕ ಇವ್ರ ಕೆಲಸ ಏನಂತ ನೋಡೋದಾದ್ರ ಇವ್ರ ನೇಕಾರಿಕೆ ವೃತ್ತಿಯನ್ನ ಮಾಡ್ತಾರ. ಹಾಗಾದ್ರೆ ನೇಕಾರಿಕೆ ಅಂದ್ರೆ ಜೇಡ ಅಂದ್ರೆ ನೇಕಾರ ಅಂತ ಹೇಳ್ಬೋದು, ಅಂದ್ರೆ ಬಟ್ಟೆ ನೇಯ್ತಿರಲ್ಲ ಅವ್ರಿಗೆ ನೇಕಾರರು ಅಂತಾರ. ಹಾಗಾದ್ರೆ ಇವ್ರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಇವರ ಜನನ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಇವರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ರಾಮನಾಥ. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದ್ರಿ. ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ಯಾವ್ದಂತ ಕೇಳ್ಬೋದು, ಹಲವಾರು ಬಾರಿ KPSC ದಾಗ ಆಲ್ರೆಡಿ ಬಂದೈತಿ. ಯಾವ್ದಂತ ನೋಡೋದಾದ್ರ ರಾಮನಾಥ. ಹಾಗಾದ್ರೆ ಇವರು ಒಟ್ಟು ಎಷ್ಟು ವಚನಗಳನ್ನ ರಚಿಸಿದಾರ ಅಂತ ನೋಡಿದ್ರ 150 ವಚನಗಳನ್ನ ರಚಿಸಿದಾರ ಅಂತ ಹೇಳ್ಬೋದು. ಹಾಗಾದ್ರೆ ಇವರು ವಚನಗಳ ಪ್ರಮುಖ ವಿಷಯ ಯಾವ್ದಂತ ನೋಡೋದಾದ್ರ ಲೌಕಿಕ ಮತ್ತು ಬಾಹ್ಯ ಆಚರಣೆಗಳನ್ನು ವಿರೋಧ ಮಾಡ್ತಾರ ಅವರು. ಅಂದ್ರೆ ಲೌಕಿಕವಾಗಿ ಮತ್ತೆ ಬಾಹ್ಯ ಆಚರಣೆ ವಿರೋಧ ಮಾಡಿ ಶುದ್ಧವಾದ ಆಂತರಿಕ ಶಿವಭಕ್ತಿ ಅಂದ್ರ ಮನಸ್ಸಿನೊಳಗೆ ಆಂತರಿಕ ಶಿವಭಕ್ತಿ ಮತ್ತು ಕಾಯಕದ ನಿಷ್ಠೆಗೆ ಏನ್ ಮಾಡ್ತಾರ, ಒತ್ತು ನೀಡಬೇಕಂತ ಹೇಳ್ತಾರ. ಹಾಗಾದ್ರೆ ಇವರು ವಚನದ ಕೆಲವೊಂದಿಷ್ಟ ವಚನಗಳು ನೋಡೋದಾದ್ರ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಇದು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ, ವಚನಗಳ ಒಂದು ಹೇಳಿಕೆ ಕೊಟ್ಟು ಇದು ಯಾರ ವಚನ ಅಂತ ಕೇಳ್ತಾರೆ, ಹಿಂಗೆ ಕ್ವಶನ್ ಕೇಳ್ತಾರ. ಹಾಗಾಗಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇದು ಯಾರ್ದಂತ ನೋಡೋದಾದ್ರ ಜೇಡರ ದಾಸಿಮಯ್ಯನವರ ವಚನ ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ತರ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು. ಇದು ಕೂಡ ಯಾರಂದ್ರ ಜೇಡರ ದಾಸಿಮಯ್ಯರಂತಾನೆ ಹೇಳ್ಬೋದು, ವಚನ ಅಂತ ಹೇಳ್ಬೋದು. ನೆಕ್ಸ್ಟ್ ಸತಿಪದಿಗೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ. ಇದು ಕೂಡ ಯಾರ್ದಂತ ನೋಡೋದಾದ್ರ ಜೇಡರ ದಾಸಿಮಯ್ಯವರ ವಚನ ಅಂತ ಹೇಳ್ಬೋದು. ಯಾವುದು? ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಒಪ್ಪುವುದು ಶಿವನಿಗೆ ಅಂತ ಹೇಳ್ಬೋದು. ಹಾಗಾದ್ರೆ ಇನ್ ನೆಕ್ಸ್ಟ್ ಬರೋರು ಬಸವಣ್ಣ ಅವರನ್ನ ಭಕ್ತಿ ಭಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ ಅಂತ ಕೂಡ ಏನ್ ಮಾಡ್ತಾರ, ಖ್ಯಾತಿ ಹೊಂದಿದಾರ ಅಥವಾ ಅದನ್ನ ಕರೀತಾರ. ಭಕ್ತಿ ಭಂಡಾರಿ ಬಸವಣ್ಣ ಅಂತಾನು ಕರೀತಾರ, ಜಗಜ್ಯೋತಿ ಬಸವಣ್ಣ ಅಂತಾನು ಕರೀತಾರ. ಹಾಗಾದ್ರೆ ಇವ್ರು ಬಸವಣ್ಣವರ ಕಾಲಮಾನ ನೋಡೋದಾದ್ರ ಇವರು 12ನೇ ಶತಮಾನ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣವರ ಜನನವಾಯಿತು ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ತಂದೆ ಯಾರು ಅಂತ ನೋಡೋದಾದ್ರ ಮಾದರಸ, ತಾಯಿ ಮಾದಲಾಂಬಿಕೆ. ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಅವ್ರ ಮಗ ಯಾರಂದ್ರ ಬಸವಣ್ಣ. ಹಾಗಾದ್ರೆ ಇವ್ರ ಪತ್ನಿಯರು ಇಬ್ರದ, ಅದ್ರಲ್ಲಿ ಮೊದಲನೇದವರು ಗಂಗಾಂಬಿಕೆ ಮತ್ತು ಇನ್ನೊಬ್ರು ನೀಲಾಂಬಿಕೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಬಸವಣ್ಣವರ ಗುರು ಯಾರಂತ ನೋಡೋದಾದ್ರ ಜಾತವೇದ ಮುನಿ. ಬಸವಣ್ಣವರ ಗುರು ಯಾರಂತ ನೋಡೋದಾದ್ರ ಜಾತವೇದ ಮುನಿ ಅಂತ ಹೇಳ್ಬೋದು. ಹಾಗಾದ್ರ ಬಸವಣ್ಣವರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ಕೂಡಲ ಸಂಗಮ ದೇವ. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ಬಸವಣ್ಣವರ ಅಂಕಿತ ನಾಮ ಯಾವ್ದಂತ ಕೇಳಿದ್ರ ಕೂಡಲ ಸಂಗಮ ದೇವ. ಸಾಮಾನ್ಯವಾಗಿ ವಚನಕಾರ ತಮ್ಮ ವಚನದಲ್ಲಿ ಕೊನೆಯ ಸಾಲಿನಲ್ಲಿ ಏನ್ ಮಾಡ್ತಾರ, ತಮ್ಮ ಅಂಕಿತ ನಾಮವನ್ನ ಬರ್ದಿರ್ತಾರ. ನೆಕ್ಸ್ಟ್ ಹಾಗಾದ್ರ ಇವರು ಪ್ರಸಿದ್ಧಿಯನ್ನ ಬಸವಣ್ಣವ್ರು ಎದಕ್ ಪ್ರಸಿದ್ಧಿ ಪಡೆದಾರ ಅಂತ ನೋಡಿದ್ರ ಬಸವ ಕಲ್ಯಾಣದಲ್ಲಿ ಕಲಚೂರು ದೊರೆಯಾದಂತ ಬಿಜ್ಜಳನ ಆಸ್ಥಾನದಲ್ಲಿ ಏನ್ ಮಾಡ್ತಾರ, ಭಂಡಾರಿಯಾಗಿ ಏನ್ ಮಾಡ್ತಾರ, ಸೇವೆ ಸಲ್ಲಿಸ್ತಾರ. ಸೊ ಹೀಗಾಗಿ ಇವ್ರು ಏನ್ ಮಾಡ್ತಾರ, ಪ್ರಸಿದ್ಧಿ ಪಡೆದಾರ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ವಚನ ಇದನ್ನ ನೋಡೋದಾದ ಇವ್ರು ಯಾವ ಹೇಳಿಕೆಯನ್ನು ಕೊಟ್ಟಿದ ಅಂತ ನೋಡಿದ್ರ ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ನೆಕ್ಸ್ಟ್ ದಯವಿಲ್ಲದ ಧರ್ಮ ಯಾವುದಯ್ಯ. ಇದು ಕೂಡ ಇವರು ವಚನದ ಒಂದೊಂದು ಸಾಲುಗಳಿವೆಲ್ಲ. ನೆಕ್ಸ್ಟ್ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ. ನೆಕ್ಸ್ಟ್ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇವೆಲ್ಲ ಯಾರ ವಚನ ಅಂತ ಸಾಲ ನೋಡೋದಾದ್ರ ಯಾರ್ದ ಬಸವಣ್ಣವರ ವಚನದ ಸಾಲುಗಳಂತ ಹೇಳ್ಬೋದು. ಇವ್ನು ಏನ್ ಮಾಡ್ತಾರ, ಇತ್ತೀಚೆಗೆ ವಚನಗಳ ಒಂದು ಸಾಲು ಕೊಟ್ಟು ಬಿಟ್ಟು ಈ ವಚನದ ಅಥವಾ ಈ ಹೇಳಿಕೆನ ಯಾರು ಹೇಳಿದಾರ ಅಥವಾ ಈ ವಚನದ ಸಾಲು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿ
ಆಪ್ಷನ್ಸ್ ನಾಲ್ಕು ಆಪ್ಷನ್ಸ್ ಕೊಡ್ಬೋದು. ಸೊ ಹಾಗಾಗಿ ವಚನಗಳನ್ನು ನೋಡ್ಕೋಬೇಕಾಗುತ್ತೆ. ಯಾಕೆ ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಇದನ್ನ ನಂತರ ಬರುವುದಂದ್ರ ಅಲ್ಲಮ ಪ್ರಭು ಬರ್ತಾರ. ಇವರ ಕಾಲ ಯಾವಾಗ ಅಂತ ನೋಡಿದ್ರ ಕ್ರಿಸ್ತಶಕ 1150. ಹೌದಾ. ಹಾಗಾದ್ರ ಇವ್ರ ಜನನ ಎಲ್ಲಿ ಐತೆ ಅಂತ ನೋಡೋದಾದ್ರ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ತಂದೆ ಯಾರಂತ ನೋಡೋದಾದ್ರ ನಿರಹಂಕಾರ, ತಾಯಿ ಸುಜ್ಞಾನಿ. ಅಲ್ಲಮ ಪ್ರಭುವರ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ವಚನಗಳು ಯಾವಂತ ನೋಡಿದ್ರ ಬೆಳಗಿನ ವಚನಗಳು ಎಂದೇನಾಗಿದಾವ ಪ್ರಸಿದ್ಧಿಯಾಗಿದಾವ. ಇವ್ರ ವಚನಗಳು ಎದಕ್ಕೆ ಪ್ರಸಿದ್ಧಿಯಾಗಿದಾವ? ಬೆಳಗಿನ ವಚನಗಳಂತ ಪ್ರಸಿದ್ಧಿಯಾಗಿದಾವ ಅಂತ ಹೇಳ್ಬೋದು. ಹಾಗಾದ್ರೆ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ಅದು ಗುಹೇಶ್ವರ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವ್ದಂತ ನೋಡಿದ್ರ ಅದು ಗುಹೇಶ್ವರ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ಇವರ ಅನುಭವ ಮಂಟಪವನ್ನ ಬಸವಣ್ಣವ್ರು ಸ್ಥಾಪಿಸಿದ್ರ. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂತ ನೋಡೋದಾದ್ರೆ ಅದು ಅಲ್ಲಮ ಪ್ರಭುವರು ಅದರ ಅಧ್ಯಕ್ಷತೆಯನ್ನ ವಹಿಸಿದ್ರು ಅಂತ ಹೇಳ್ಬೋದು. ಹಾಗಾದ್ರೆ ಈ ಅಲ್ಲಮ ಪ್ರಭು ಬರೆದಂತ ವಚನಗಳ ಸಾಲು ಯಾವ್ದಂತ ನೋಡೋದಾದ್ರ ನೋಡ್ರಿ, ಹೆಣ್ಣು ಹಣ್ಣು ಮಣ್ಣು ಮಾಯೆ ಎಂಬುವರು. ಇದು ಅಲ್ಲಮ ಪ್ರಭುವನ ಒಂದು ವಚನದ ಸಾಲು ಅಂತ ಹೇಳ್ಬೋದು. ನೆಕ್ಸ್ಟ್, ಬೆಟ್ಟಕ್ಕೆ ಚಳಿಯಾದೊಡನೆ ಏನ್ ಹೊದಿಸುವರಯ್ಯ. ಇದು ಕೂಡ ಅಲ್ಲಮ ಪ್ರಭುವಿನ ಒಂದು ವಚನದ ಸಾಲು ಅಂತ ಹೇಳ್ಬೋದು. ನೆಕ್ಸ್ಟ್, ತಲೆಯಿಲ್ಲದ ತಲೆಯಾವಂತೆ ಕರುಳಿಲ್ಲದ ಒಡಲು ನೋಡ. ಇದು ಕೂಡ ಅಲ್ಲಮ ಪ್ರಭುವಿನ ಒಂದು ವಚನದ ಸಾಲು ಅಂತ ಹೇಳ್ಬೋದು. ಈ ವಚನದ ಸಾಲವನ್ನು ಕೊಟ್ಬಿಟ್ಟು ಇದನ್ನ ಹೇಳಿದವ್ರು ಯಾರಂತ ಕೇಳ್ಬೋದು. ಹಾಗಾಗಿ ವಚನಗಳನ್ನು ಕೂಡ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ಇನ್ ಮುಂದ್ ಬರೋರು ಅಕ್ಕ ಮಹಾದೇವಿ. ಕನ್ನಡ ಸಾಹಿತ್ಯದ ಮೊದಲ ಕವಯತ್ರಿ ಅಥವಾ ವಚನಗಾರ್ತಿ ಅಂತ ಯಾರನ್ನ ಕರೀತಾರ ಅಂತ ನೋಡೋದಾದ್ರದು ಅಕ್ಕ ಮಹಾದೇವಿಯವ್ರನ್ನ ಕರೀತಾರ. ಹೌದಾ. ಹಾಗಾದ್ರೆ ಅಕ್ಕ ಮಹಾದೇವಿಯವರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದಲ್ಲಿ ಆಯ್ತಂತ ಹೇಳ್ಬೋದು. ಇವ್ರ ತಂದೆ ಯಾರಂತ ನೋಡೋದಾದ್ರ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಇವರ ಪತಿ ಅಂದ್ರೆ ಇವರ ಗಂಡ ಆದಂತ ಯಾರಂದ್ರ ಕೌಶಿಕ ರಾಜ ಅಂತ ಹೇಳ್ಬೋದು. ಹಾಗಾದ್ರೆ ಅಕ್ಕ ಮಹಾದೇವಿಯರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ಚನ್ನಮಲ್ಲಿಕಾರ್ಜುನ ಇವ್ರ ಯಾರ ಅಂಕಿತ ನಾಮ ಅಂತ ಕೇಳಿದ್ರ ಅಕ್ಕ ಮಹಾದೇವಿ. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ಇವ್ರು ಬರೆದಂತ ಕೃತಿ ಯಾವ್ದಂತ ನೋಡೋದಾದ್ರ ಯೋಗಾಂಗ ಯೋಗ ಮತ್ತು ತ್ರಿಪದಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಅಕ್ಕ ಮಹಾದೇವಿ ಏನ್ ಮಾಡಿದ ಅಂತ ನೋಡೋದಾದ್ರ ಪುರುಷ ಪ್ರಧಾನ ಸಮಾಜ, ಹಿಂದಿನ ಕಾಲೆಲ್ಲ ಪುರುಷ ಪ್ರಧಾನ ಸಮಾಜ ಇತ್ತು. ಅಂತ ಸಂದರ್ಭದಲ್ಲಿ ಹೆಣ್ಣಿನ ಬಗೆಗಿನ ಕಿರುಕುಳ ಮತ್ತು ಅವರ ಹಿಂಸೆ ಅದರ ವಿರುದ್ಧ ಏನ್ ಮಾಡ್ತಾರ ಪ್ರತಿಭಟನೆ ಮಾಡ್ತಾರೆ. ಸೊ ಹಾಗಾಗಿ ಇವ್ರು ಆ ಕಾಲದಲ್ಲಿ ತಮ್ಮ ವಚನಗಳ ಮೂಲಕ ಅವರೇನು ಪುರುಷ ಪ್ರಧಾನ ಸಮಾಜದಲ್ಲಿ ಇರುವಂತ ಹೆಣ್ಣಿನ ಕಿರುಕುಳ ಹಿಂಸೆಯನ್ನು ಏನ್ ಮಾಡ್ತಾರ ಪ್ರತಿಭಟನೆಯನ್ನು ಮಾಡಿದಾರ ಅಂತ ಹೇಳ್ಬೋದು. ನೆಕ್ಸ್ಟ್, ಇವ್ರು ಬರೆದಂತ ವಚನದ ಸಾಲು ನೋಡೋದದ ಎಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ. ನೆಕ್ಸ್ಟ್, ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಇದ ವಚನನ ಐತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ ಅಂತ ಹೇಳ್ಬಿಟ್ಟು ವಚನನ ಐತಿ ಅಂತ ಹೇಳ್ಬೋದು. ಇದು ಯಾರ ವಚನ ಅಂತ ಕೇಳ ಅಕ್ಕ ಮಹಾದೇವಿಯವರ ವಚನ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ ಮುಂದ್ ಬರೋರು ಚನ್ನಬಸವಣ್ಣ. ಇವರು ಚನ್ನಬಸವಣ್ಣವ್ರು ಯಾರ ಅಳಿಯ ಅಂತ ನೋಡೋದಾದ್ರದು ಬಸವಣ್ಣವರ ಸೋದರ ಅಳಿಯ ಅಂತ ಹೇಳ್ಬೋದು. ಅಂದ್ರ ಅಕ್ಕ ನಾಗಮ್ಮನ ಮಗ ಯಾರಂತ ನೋಡೋದಾದ್ರದು ಚನ್ನಬಸವಣ್ಣ ಅಂತ ಹೇಳ್ಬೋದು. ಹಾಗಾದ್ರೆ ಅಲ್ಲಮ ಪ್ರಭುವಿನಿಂದ ಮಹಾಜ್ಞಾನಿ ಎಂದು ಹೊಗಳಿಸಿಕೊಂಡ ವಚನಕಾರ ಯಾರಂತ ನೋಡೋದಾದ್ರ ಅವರು ಯಾರಂತ ನೋಡಿದ್ರ ಚನ್ನಬಸವಣ್ಣ ಅಂತ ಹೇಳ್ಬೋದು. ಹಾಗಾದ್ರೆ ಚನ್ನಬಸವಣ್ಣವರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ಕೂಡಲ ಚನ್ನ ಸಂಗಮ ದೇವ. ಬಸವಣ್ಣವ್ರದ ಕೂಡಲ ಸಂಗಮ ದೇವ, ಇವ್ರದ ಚನ್ನಬಸವಣ್ಣವ್ರದ ಕೂಡಲ ಚನ್ನ ಅಂದ್ರೆ ತಮ್ಮ ಹೆಸರ ಒಂದು ಪದ ಸೇರಿಸಿದಾರೆ, ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ಸಿದ್ದರಾಮ. ಈ ಸಿದ್ದರಾಮ ಅವರ ಕಾಲ ನೋಡೋದಾದ್ರ 12ನೇ ಶತಮಾನ ಅಂತ ಹೇಳ್ಬೋದು. ಇವ್ರ ಜನನ ಎಲ್ಲಿ ಐತೆ ಅಂತ ನೋಡೋದ್ರ ಸೊನ್ನಲಿಗೆ ಅಂದ್ರೆ ಇಂದಿನ ಮಹಾರಾಷ್ಟ್ರದ ಸೊಲ್ಲಾಪುರ್ನಲ್ಲಿ ಇವರ ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಸಿದ್ದರಾಮ ಅವರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಂಪಾರ್ಟೆಂಟ್, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವುದು ಸಿದ್ದರಾಮನವರ ಅಂಕಿತ ನಾಮ ಅಂತ ಹೇಳ್ಬೋದು. ನೆಕ್ಸ್ಟ್, ಇವ್ರು ಹೇಳಿದಂತ ಹೇಳಿಕೆ ನೋಡಿದ್ರ ಕರ್ಮವೇ ಮುಖ್ಯ, ಕಾಯಕವೇ ಕೈಲಾಸಕ್ಕೆ ಮಾರ್ಗ. ಕಾಯಕವೇ ಕೈಲಾಸ ಹೇಳಿದವರು ಬಸವಣ್ಣ. ಆದ್ರ ಈ ಸಿದ್ದರಾಮ ಅವ್ರು ಏನ್ ಹೇಳಿದಾರ ಕರ್ಮವೇ ಮುಖ್ಯ, ಕೆಲಸ ಮುಖ್ಯ, ಕಾಯಕವೇ ಕೈಲಾಸಕ್ಕೆ ಮಾರ್ಗ ಅಂತ ಹೇಳಿದಾರ. ನೆಕ್ಸ್ಟ್, ಅಂತರಂಗ ಶುದ್ಧಿ, ಮನಸ್ಸಿನ ಶುದ್ಧೀಕರಣ ಮತ್ತು ಅಹಂಕಾರದ ನಿವಾರಣೆಯನ್ನು ಕುರಿತ ಹೇಳಿದವ್ರು ಯಾರಂತ ನೋಡಿದಾರ ಅದು ಸಿದ್ದರಾಮ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದ್ ಬರೋರು ಐದಕ್ಕಿ ಲಕ್ಕಮ್ಮನವರ ಕಾಲ ನೋಡೋದಾದ್ರ ಇವರು ಕೂಡ 12ನೇ ಶತಮಾನದಲ್ಲಿ ಕಂಡು ಬರ್ತಾರ. ಹಾಗಾದ್ರೆ ಇವ್ರ ಜನನ ಎಲ್ಲಿ ಐತೆ ಅಂತ ನೋಡೋದಾದ್ರ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಐದಕ್ಕಿ ಲಕ್ಕಮ್ಮನವರ ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಐದಕ್ಕಿ ಲಕ್ಕಮ್ಮನವರ ಪತಿ ಯಾರಂತ ನೋಡೋದಾದ್ರ ಐದಕ್ಕಿ ಮಾರಯ್ಯ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ಹೆಸರಿನಾಗ ಇದೆ ಐದಕ್ಕಿ ಅಂದ್ರೆ ಅಕ್ಕಿಯನ್ನ ಏನ್ ಮಾಡ್ತಿರೋರ ಆಯ್ದುಕೊಂಡ್ ಬಂದ್ ಅಕ್ಕಿಯನ್ನ ಅನ್ನ ಮಾಡಿ ಅಂದ್ರೆ ಶಿವಶರಣ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರ ದಾಸೋಹನ ಮಾಡ್ತಿದ್ರು ಇವ್ರು. ಹಾಗಾಗಿ ಇವ್ರ ಹೆಸರು ಬಂದಿದ್ದ ಐದಕ್ಕಿ ಮಾರಯ್ಯ, ಪತಿ ಐದಕ್ಕಿ ಲಕ್ಕಮ್ಮ, ಅವ್ರು
ವಚನಗಾರ್ತಿ, ಇಬ್ರು ಕೂಡ ವಚನಗಾರರು ಇವರಿಬ್ರು. ಹಾಗಾದ್ರೆ ಇವ್ರ ಅಂಕಿತನಾಮ ಯಾವ್ದಂತ, ಐದಕ್ಕಿ ಲಕ್ಕಮ್ಮನವರ ಅಂಕಿತನಾಮ ಯಾವ್ದಂತ ನೋಡಿದ್ರ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಇಂಪಾರ್ಟೆಂಟ್, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಯಾರ ಅಂಕಿತನಾಮ ಅಂತ ಕೇಳ್ಬೋದು. ಯಾರಂದ್ರ ಐದಕ್ಕಿ ಲಕ್ಕಮ್ಮನ ಅಂತ ಹೇಳ್ಬೋದು. ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳ್ಬೋದು, ಅಂಕಿತನಾಮಗಳನ್ನ ಕೇಳ್ತಾರ, ಇಲ್ಲ ಹೊಂದಿಸಿ ಬರೆದಾಗ ಆ ಟೈಪ್ ದಾಗ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ಸತಿಪತಿ ಒಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ ಎಂಬ ಆದರ್ಶ ಪಾಲಿಸಿದ ದಂಪತಿಗಳು ಇವರು ಅಂತ ಹೇಳ್ಬೋದು. ಅದ್ ಯಾರಂತ ನೋಡಿದ್ರ ಐದಕ್ಕಿ ಲಕ್ಕಮ್ಮ ಮತ್ತ ಐದಕ್ಕಿ ಮಾರಯ್ಯ. ಹಾಗಾದ್ರೆ ಈ ಸತಿಪತಿ ಒಂದಾದ ಭಕ್ತಿ ಹಿತವಪ್ಪುವುದು ಶಿವಂಗೆ ಅಂತ ಹೇಳಿದವ್ರು ಯಾರಂತ ನೋಡಿದ್ರ ಇದು ಜೇಡರ ದಾಸಿಮಯ್ಯನವರ ಒಂದು ವಚನದ ಸಾಲ ಅಂತ ಹೇಳ್ಬೋದು. ಈ ಆದರ್ಶನ ಪಾಲಿಸಿದ ದಂಪತಿಗಳು ಯಾರಂದ್ರ ಐದಕ್ಕಿ ಲೆಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯವರ ಕಾಲ ನೋಡೋದಾದ್ರೆ 12ನೇ ಶತಮಾನ. ಇವ್ರ ಕಾಯಕ ಅಂಬಿಗ, ದೋಣಿಯನ್ನ ಇದು ಮಾಡ್ತಿರ್ತಲ್ಲ ಅವ್ರ ಅಂಬಿಗ ವೃತ್ತಿಯನ್ನ ಮಾಡ್ತಿರ್ತಾರ. ಹಾಗಾದ್ರೆ ಅಂಬಿಗರ ಚೌಡಯ್ಯವರ ಅಂಕಿತ ನಾಮ ಯಾವ್ದಂತ ನೋಡೋದಾದ್ರೆ ಇದು ಅಂಬಿಗರ ಚೌಡಯ್ಯನ ಅಂತ ಹೇಳ್ಬೋದು. ಅಂಬಿಗರ ಚೌಡಯ್ಯರ ಅಂಕಿತ ನಾಮ ಯಾವ್ದಂದ್ರೆ ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಇವ್ರದ್ದು ಒಂದು ವಚನ ನೋಡೋದಾದ್ರೆ ಬಡತನಕ್ಕೆ ಉಣ್ಣುವ ಚಿಂತೆ ಉಣ್ಣಲಾದರೆ ಉಡುವ ಚಿಂತೆ, ಉಡುವಲಾದರೆ ಇಡುವ ಚಿಂತೆ, ಇಡುವಲಾದರೆ ಹೆಂಡತಿಯ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ. ಹೀಗೆ ಅಂದ್ರೆ ಎಲ್ಲಾರು ಚಿಂತೆ ಮಾಡಿ ಕೊನೆಗೆ ಶಿವನ ಚಿಂತೆ ಮಾಡಾರ ಯಾರಿಲ್ಲ ಅಂತ ಅವ್ರು ತಮ್ಮ ವಚನದಲ್ಲಿ ಹೇಳಿದಾರೆ ನೋಡ್ರಿ. ಎಲ್ಲಾ ಆ ಚಿಂತೆ ಈ ಚಿಂತೆ ಮಾಡಿಬಿಟ್ಟ ಕೊನೆಯದಾಗಿ ಶಿವನ ಚಿಂತೆ ಮಾಡಾರ ಯಾರಿಲ್ಲ ಅಂತ ತಮ್ಮ ವಚನದಾಗ ಹೇಳಿದಾರ. ಅದನ್ನ ಹಂಗ ಏನು ಪ್ರತಿಭಟಿಸೋದ್ರ ತರ ತಮ್ಮ ವಚನದಾಗ ಹೇಳಿದಾರ ಅಂತ ಹೇಳ್ಬೋದು. ಹೇಳಿದವ್ರು ಯಾರಂತ ನೋಡಿದ್ರೆ ಅಂಬಿಗರ ಚೌಡಯ್ಯ. ನೆಕ್ಸ್ಟ್ ಬರೋದೇನ್ ಕವಿಗಳು ಯಾರಂತ ನೋಡಿದ್ರೆ ಹರಿಹರವ್ರನ್ನ ರಗಳೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಮೊದಲು ಪರಿಚಯಿಸಿದವರು ಯಾರಂತ ನೋಡೋದಾದ್ರು ಅದು ಹರಿಹರ ಕವಿ ಅಂತ ಹೇಳ್ಬೋದು. ಹಾಗಾದ್ರೆ ಹರಿಹರ ಕವಿಯನ್ನ ರಗಳೆ ಕವಿ ಕೂಡ ಅಂತ ಕರೀತಾರ. ಹಾಗಾದ್ರೆ ಹರಿಹರನಿಗೆ ಆಶ್ರಯ ನೀಡಿದಂತ ಅರಸ ಯಾರಂತ ನೋಡೋದಾದ್ರೆ ಅದು 2ನೇ ನರಸಿಂಹ ಬಲ್ಲಾಳ. ಇವ್ರ ಯಾರ ಅಂದ್ರ ಮಣಿತ ಅಂದ್ರ ಹೊಯ್ಸಳರ ಅರಸ ಅಂತ ಹೇಳ್ಬೋದು, 2ನೇ ನರಸಿಂಹ ಬಲ್ಲಾಳ. ನೆಕ್ಸ್ಟ್ ಇವ್ರು ಬರೆದಂತ ಕೃತಿಗಳು ನೋಡೋದಾದ್ರ ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ ಅಂತ ಹೇಳ್ಬೋದು. ಯಾರ ಕೃತಿಗಳು ನೋಡೋದಾದ್ರ ಹರಿಹರನ ಕೃತಿಗಳು ಇವೆಲ್ಲ. ನೆಕ್ಸ್ಟ್ ಇವ್ರು ಬರೆದಂತ ರಗಳೆಗಳು ಯಾವ್ದಂತ ನೋಡೋದಾದ್ರ ಬಸವರಾಜ ದೇವರ ರಗಳೆ, ಮಹಾದೇವಿ ಅಕ್ಕನ ರಗಳೆ, ಪ್ರಭುದೇವರ ರಗಳೆ ಮತ್ತು ಶಿವಶನರ ರಗಳೆ ಅಂತ ಹೇಳ್ಬೋದು ಇವ್ರು ಬರೆದಂತ ರಗಳೆಗಳು. ಹಾಗಾದ್ರೆ ಹರಿಹರನಿಗಿರುವಂತ ಬಿರುದು ಯಾವ್ದಂತ ನೋಡೋದಾದ್ರೆ ಅದು ಶಿವಕವಿ ಮತ್ತ ಕ್ರಾಂತಿಕಾರಿ ಅಂತ ಕೂಡ ಕರಿತೀರ ಹರಿಹರನವರನ್ನ. ನೆಕ್ಸ್ಟ್ ಹರಿಹರನ ಗಿರಿಜಾ ಕಲ್ಯಾಣವು ಚಂಪು ಕಾವ್ಯದಲ್ಲಿದೆ. ಚಂಪು ಅಂದ್ರೆ ನಿನ್ನೆ ಈಗಾಗಲೇ ಹೇಳಿದೆ ನಾನು, ಗದ್ಯ ಮತ್ತು ಪದ್ಯ ಮಿಶ್ರಣ ಹೊಂದಿರುವಂತ ಕಾವ್ಯ ಅಂತ ಹೇಳ್ಬೋದು. ಇದಕ್ಕೆ ಪ್ರೇರಣೆಯಾದ ಕೃತಿ ಯಾವ್ದಂತ ನೋಡೋದಾದ್ರೆ ಅದು ಕಾಳಿದಾಸನ ಕುಮಾರ ಸಂಭವ ಕೃತಿ ಅಂತ ಹೇಳ್ಬೋದು. ಇದಕ್ಕ ಅಂದ್ರ ಗಿರಿಜಾ ಕಲ್ಯಾಣ ಬರಕ್ಕೆ ಪ್ರೇರಣೆಯಾದ ಕೃತಿ ಯಾವ್ದಂತ ನೋಡೋದಾದ್ರೆ ಅದು ಕಾಳಿದಾಸನ ಕುಮಾರ ಸಂಭವ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋರು ರಾಘವಾಂಕ. ಜನನ ಯಾವಾಗ ಐತೆ ಅಂತ ನೋಡಿದ್ರ ಇವ್ರ ಕಾಲ 12ನೇ ಶತಮಾನ ಅಂದ್ರೆ 12ನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು 13ನೇ ಶತಮಾನದ ಪೂರ್ವಾರ್ಧದಲ್ಲಿ. ಈ ಹರಿಹರ ಮತ್ತು ರಾಘವಾಂಕರ ಕಾಲ ಇದೆರಡು ಇಬ್ರದ್ದು ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಇವ್ರ ಜನನ ಎಲ್ಲಿ ಆಯ್ತಂತ ನೋಡೋದ್ರ ಹಂಪಿಯಲ್ಲಿ ಆಯ್ತಂತ ಹೇಳ್ಬೋದು ರಾಘವಾಂಕರದ. ಹಾಗಾದ್ರೆ ರಾಘವಾಂಕನ ತಂದೆ ಯಾರಂತ ನೋಡೋದ್ರ ಮಹದೇವ ಭಟ್ಟ, ತಾಯಿ ಯಾರಂತ ನೋಡೋದ್ರದು ರುದ್ರಾಣಿ ಅಂತ ಹೇಳ್ಬೋದು. ಹಾಗಾದ್ರೆ ಇವರು ಅಂದ್ರೆ ರಾಘವಾಂಕ ಇವರು ಹರಿಹರನ ಶಿಷ್ಯ ಹಾಗೂ ಸೋದರಳಿಯನೂ ಆಗಿದ್ದರು ಅಂತ ಹೇಳ್ಬೋದು. ಈ ರಾಘವಾಂಕನವರ ಹರಿಹರನ ಶಿಷ್ಯನೂ ಹೌದು, ಜೊತೆಗೆ ಸೋದರಳಿಯನೂ ಕೂಡ ಆಗಿರ್ತಾರ. ನೆಕ್ಸ್ಟ್ ಷಟ್ಪದಿಯ ಬ್ರಹ್ಮ ಅಂದ ತಕ್ಷಣ ನಮ್ಗೆ ನೆನಪು ಬರುವುದು ರಾಘವಾಂಕ. ಹಾಗಾಗಿ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕೂಡ ಕರಿತಿದ್ರು. ಹಾಗಾದ್ರೆ ರಾಘವಾಂಕನಿಗಿರುವಂತ ಬಿರುದುಗಳು ಯಾವಂತ ನೋಡೋದಾದ್ರ ಉಭಯ ಕವಿ ಕಮಲ ರವಿ, ಕವಿ ಶರಭ ಬೇರುಂಡ, ಷಟ್ಪದಿಯ ಬ್ರಹ್ಮ. ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳ್ಬೋದು. ಏನ ಒಂದು ಉಭಯ ಕವಿ ಕಮಲ ರವಿ ಅಂತ ಯಾರಿಗಿದ್ದ ಬಿರುದು ಅಂತ ಕೇಳ್ಬೋದು. ಅಥವಾ ಅದಕ್ಕೆ ಕವಿ ಶರಭ ಬೇರುಂಡ ಅಂತ ಯಾರಿಗಂತ ಕರೀತಾರೋ, ಷಟ್ಪದಿಯ ಬ್ರಹ್ಮ ಅಂತ ಸಾಮಾನ್ಯವಾಗಿ ಷಟ್ಪದಿಯ ಬ್ರಹ್ಮ ಅಂದ್ರೆ ಹಲವಾರು ಬಾರಿ KPSC ದಾಗ ಬಂದೈತಿ. ಹಾಗಾಗಿ ಇವನು ಎರಡು ನೆನ್ಪಿಟ್ಕೊರಿ, ಉಭಯ ಕವಿ ಕಮಲ ರವಿ ಮತ್ತು ಕವಿ ಶರಭ ಬೇರುಂಡ. ಇವು ರಾಘವಾಂಕನಿಗಿರುವಂತ ಬಿರುದುಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಇವರು ರಚಿಸಿರುವಂತ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತೆ, ನೆಕ್ಸ್ಟ್ ಶರಭ ಚರಿತ್ರ, ಸಿದ್ದರಾಮ ಚರಿತ್ರೆ. ಅಂದ್ರೆ ಸಿದ್ದರಾಮ ಚರಿತ್ರೆ ಏನೇನು ಒಳಗೊಂಡೈತೆ ಅಂತ ನೋಡೋದಾದ್ರೆ ಅದು ಸಿದ್ದರಾಮನ ಜೀವನವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಸಿದ್ದರಾಮ ಕವಿ ಇದದಾನಲ್ಲ ವಚನಕಾರ ಅವ್ರದ್ದು. ನೆಕ್ಸ್ಟ್ ವೀರೇಶ ಚರಿತ್ರೆ, ಇದು ಯಾರನ್ನ ಒಳಗೊಂಡೈತೆ ಅಂತ ನೋಡೋದಾದ್ರೆ ಇದೇನು ಒಳಗೊಂಡೈತೆ ಅಂತ ನೋಡೋದಾದ್ರೆ ಸರಿ ವೀರಭದ್ರನ ಅವತಾರವನ್ನು ಕುರಿತ ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ವೀರೇಶ ಚರಿತ್ರೆ ಐತ್ಲಾ ಇದು ಯಾವ ಷಟ್ಪದಿಯಲ್ಲಿ ಐತಿ ಅಂತ ನೋಡೋದಾದ್ರೆ ಇದು ಉದ್ದಂಡ ಷಟ್ಪದಿ. ಇಂಪಾರ್ಟೆಂಟ್, ಎಕ್ಸಾಮ್ ದಾಗ ಕೇಳ್ಬೋದು. ಹಾಗಾದ್ರೆ ಈ ಕೃತಿಗಳನ್ನು ಕೂಡ ನೆನ್ಪಿಟ್ಕೋರು, ಕೃತಿಗಳನ್ನು ಕೇಳ್ಬೋದು ಅಥವಾ ಬಿರುದುಗಳನ್ನು ಕೂಡ ಕೊಟ್ಬಿಟ್ಟು ಕೇಳ್ಬೋದು. ನೆಕ್ಸ್ಟ್ ಇನ್ ಬರುವುದು ಕುಮಾರವ್ಯಾಸ.
ಕುಮಾರವ್ಯಾಸರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರ ಗದಗಿನ ಹತ್ತಿರದ ಅಂದ್ರೆ ಗದಗ ಜಿಲ್ಲೆಯ ಕೋಳಿವಾಡದಲ್ಲಿ ಇವರ ಜನನವಾಯಿತು. ಹಾಗಾಗಿ ಇವ್ರ ಮೂಲ ಹೆಸರು ಏನಂತ ನೋಡೋದಾದ್ರ ಅದು ನಾರಾಯಣಪ್ಪ ಅಂತ ಹೇಳ್ಬೋದು. ಮೂಲ ಹೆಸರು ನಾರಾಯಣಪ್ಪ. ಹಾಗಾದ್ರ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂದು ಪ್ರಸಿದ್ಧಿಯಾಗಿರುವ ಯಾವ್ದ ಕರ್ನಾಟಕ ಭಾರತ ಕಥಾಮಂಜರಿ ಎಂಬುದು ಯಾವ ಷಟ್ಪದಿಯಲ್ಲಿ ಐತೆ ಅಂತ ನೋಡಿದ್ರೆ ಅದು ಭಾಮಿನಿ ಷಟ್ಪದಿಯಲ್ಲಿ ಐತೆ ಅಂತ ಹೇಳ್ಬೋದು. ಇದನ್ನ ರಚಿಸಿದವರು ಯಾರು? ಕುಮಾರವ್ಯಾಸ ಅಂತ ಹೇಳ್ಬೋದು. ಇದು ಕೂಡ ಹಲವಾರು ಬಾರಿ ಆಗಿದೆ. ಕರ್ನಾಟಕ ಭಾರತ ಕಥಾಮಂಜರಿನ ರಚಿಸಿದವರು ಯಾರು ಅಂತ ಆಲ್ರೆಡಿ ಪ್ರಶ್ನೆ ಕೇಳಿದಾರ. ಯಾರು ರಚಿಸಿದಾರ ಅಂದ್ರ ಕುಮಾರವ್ಯಾಸ. ಇದು ಯಾವ ಷಟ್ಪದಿಯಲ್ಲಿ ಐತೆ ಅಂತ ನೋಡಿದ್ರೆ ಇದು ಭಾಮಿನಿ ಷಟ್ಪದಿಯಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಯಾಸರ ಮಹಾಭಾರತದ ಮೊದಲ 10 ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಇವ್ರು ಏನ್ ಮಾಡ್ತಾರ? ಕುಮಾರವ್ಯಾಸನೇ ಅಂತ ಪ್ರಸಿದ್ಧಿ ಪಡೆದಾರ ಅಂತ ಹೇಳ್ಬೋದು. ಅಂದ್ರೆ ಮಹಾಭಾರತದಲ್ಲಿ ಬರುವಂತ ನೋಡ್ರಿ 18 ಪರ್ವ ಅದಾವ. ಅದ್ರಾಗ 10 ಪರ್ವಗಳನ್ನ ಏನ್ ಮಾಡ್ತಾರ ಅಂದ್ರ ಕನ್ನಡದಾಗ ರಚನೆ ಮಾಡಿದಾರ. ಕನ್ನಡದಾಗ ರಚನೆ ಮಾಡಿ ಇವ್ನ ಏನ್ ಮಾಡಿದಾರ? ಕುಮಾರವ್ಯಾಸನೇ ಅಂತ ಪ್ರಸಿದ್ಧಿ ಪಡೆದಾರ. ಹಾಗಾದ್ರೆ ಇನ್ನು ಉಳಿದ 8 ಪರ್ವಗಳದಲ್ಲ ಅವ್ನ ಯಾರು ಕನ್ನಡಕ್ಕೆ ಅನುವಾದ ಮಾಡಿದಾರ ಅಂತ ನೋಡೋದಲ್ಲ, ಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ತಿಮ್ಮಣ್ಣ ಕವಿ. ನೋಡ್ರಿ, ತಿಮ್ಮಣ್ಣ ಕವಿನ ಉಳಿದ 8 ಪರ್ವಗಳು ಇರ್ತಾರ, ಅವನ್ ಏನ್ ಮಾಡ್ತಾರ? ಕನ್ನಡಕ್ಕ ಅನುವಾದ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಕುಮಾರವ್ಯಾಸನಿಗಿರುವಂತ ಬಿರುದು ಯಾವ್ದಂತ ನೋಡೋದಾದ್ರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇದು ಕೂಡ ಆಲ್ರೆಡಿ ಪ್ರಶ್ನೆ ಆಗೈತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದು ಹೊಂದಿದವರು ಯಾರು? ಕುಮಾರವ್ಯಾಸ. ನೆಕ್ಸ್ಟ್ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಹೇಳಿದವರು ಯಾರಂತ ನೋಡೋದಾದ್ರೆ ಅದು ಕುವೆಂಪು ಹೇಳಿದಾರ. ನೋಡ್ರಿ, ಕುಮಾರವ್ಯಾಸನ ಕುರಿತ ಹೊಗಳಿದಾರ ಅವ್ರು. ಏನಂದ್ರ ಕುಮಾರವ್ಯಾಸನ ಹಾಡಕ್ ಸ್ಟಾರ್ಟ್ ಮಾಡಿದಂದ್ರ ಕಲಿಯುಗದ ದಿನ ಆಕತಿ, ದ್ವಾಪರ ಯುಗ ಆಕೈತಿ ಅಂತ ಹೇಳಿದಾರ. ಹಂಗ ಹೇಳಿದಾರ ಅಂತ ಕುವೆಂಪು ಅವ್ರು ಹೇಳಿದಾರ. ನೋಡ್ರಿ, ಇಂಪಾರ್ಟೆಂಟ್. ಇದು ಕೂಡ ಎಕ್ಸಾಮ್ ಕೇಳ್ಬೋದು. ನೆಕ್ಸ್ಟ್ ಇನ್ ಬರೋರು ಜನ್ನನ ಕಾಲಮಾನ ಯಾವ್ದಂತ ನೋಡಿದ್ರೆ ಅದು 12ನೇ ಶತಮಾನ ಅಂತ ಹೇಳ್ಬೋದು. ಜನ್ನನ ತಂದೆ ಯಾರಂತ ನೋಡಿದ್ರ ಶಂಕರ, ತಾಯಿ ಗಂಗಾ ಮಾತೆ ಅಂತ ಹೇಳ್ಬೋದು. ಹಾಗಾದ್ರೆ ಸುಕ್ತಿ ಸುಧಾರಣವಾದ ಕರ್ತೃ ಯಾರಂದ್ರ ಮಲ್ಲಿಕಾರ್ಜುನ ಅಂತ ಹೇಳ್ಬೋದು. ಈ ಯಾರ ಜನನಿಗೆ ಏನಾಗ್ಬೇಕಂದ್ರ ಭಾವ ಆಗ್ಬೇಕು. ನೋಡ್ರಿ, ಸುಕ್ತಿ ಸುಧಾರಣವ ಕರ್ತೃ ಯಾರಂತ ಕೇಳ್ಬೋದು. ಯಾರ? ಮಲ್ಲಿಕಾರ್ಜುನ. ಇವ್ರ ಯಾರ ಜನನಿಗೆ ಏನಾಗ್ಬೇಕಂದ್ರ ಭಾವ ಆಗ್ಬೇಕಂತ ಹೇಳ್ಬೋದು. ಭಾವ. ನೆಕ್ಸ್ಟ್ ಶಬ್ದಮಣಿ ದರ್ಪಣ ಅಂತ ಕೂಡ ನಮ್ಗೆ ನೆನಪು ಬರೋದು ಕೇಶಿರಾಜ. ಶಬ್ದಮಣಿ ದರ್ಪಣ ರಚಿಸಿದ ಕವಿ ಯಾರಂತ ನೋಡಿದ್ರ ಕೇಶಿರಾಜ. ಇವರು ಕೂಡ ಏನಾಗ್ಬೇಕು? ಜನನಿಗ ಸೋದರಳಿ ಆಗ್ಬೇಕು. ನೋಡ್ರಿ, ಜನನ ಸೋದರಳಿ ಯಾರಂತ ಕೇಶಿರಾಜ ಅಂತ ಹೇಳ್ಬೋದು. ಹಾಗಾಗಿ ನೋಡ್ರಿ ಕವಿ ಯಾರ? ನೆಕ್ಸ್ಟ್ ಹೇಳ್ತೇನೆ ನೋಡ್ರಿ. ಇವ್ರು ರಚಿಸಿರುವಂತ ಕೃತಿ ಯಾವ್ದಂತ ನೋಡೋದ್ರ ಅನಂತನಾಥ ಪುರಾಣ ಮತ್ತ ಯಶೋಧರ ಚರಿತೆ. ಯಾರ? ಜನ ರಚಿಸಿರುವಂತ ಕೃತಿ. ಜನನ ಕವಿ ಚಕ್ರವರ್ತಿ ಕೂಡ ಅಂತಾರ. ಜನನ ಕವಿ ಚಕ್ರವರ್ತಿ. ನೋಡ್ರಿ ಹಿಂದಿನ ವಿಡಿಯೋದಾಗ ಏನ್ ಕವಿ ರತ್ನತ್ರಯರು ಯಾರಂತ ಹೇಳಿದೀನಿ. ಅದೇ ತರ ಕವಿ ಚಕ್ರವರ್ತಿ ಯಾರಂತ ನೋಡೋದಾದ್ರ ಪಂಪ, ರನ್ನ, ಜನ್ನ. ರನ್ನ ಅಲ್ಲ ತಡಿ, ಪಪೂರ ಪೂರ್ವಜ. ಪಂಪ ಅಲ್ಲ, ಇದು ಪೊನ್ನ. ನೋಡ್ರಿ, ಕವಿ ರತ್ನತ್ರಯರ ಪಂಪ ಯಾರ ಬರ್ತಾರ? ಪಂಪ, ಪೊನ್ನ, ರನ್ನ ಬಂದ್ರ ಇಲ್ಲಿ ಕವಿ ಚಕ್ರವರ್ತಿಗಳು ಯಾರು ಬರ್ತಾರ ಅಂತ ನೋಡಿದ್ರ ಪೊನ್ನ, ರನ್ನ, ಜನ್ನ. ಇವ್ರದ ಪೂರ್ವಜ ಅಂತ ನೆನ್ಪಿಡ್ಬೋದು. ಪಪೂರ. ಒಂದ್ ನಿಮಿಷ. ಕವಿ ಚಕ್ರವರ್ತಿ ಇಲ್ಲಿ ಜನ್ನ. ಪಂಪ, ಪೊನ್ನ, ಜನ್ನ, ಪಪೂರ. ಪಪೂರ ಪುರಜ. ನೆಕ್ಸ್ಟ್ ಕವಿ ಚಕ್ರವರ್ತಿ ಜನ್ನ, ಪುರಜ. ಪೊನ್ನ, ರನ್ನ, ಜನ್ನ. ಇವರ ಕವಿ ಚಕ್ರವರ್ತಿಗಳು. ಇವ್ರ ನೆನ್ಪಿಟ್ಕೊಂಡ ಪೂರ್ವಜ. ನೋಡ್ರಿ, ಪಪೂರ ಪುರಜ. ಹಿಂಗ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಬರೋರ ಅಂಡಯ್ಯ ಬರ್ತಾರ. ಅಂಡಯ್ಯ ಅಂದ್ರ ಇವ್ರು ಸಂಸ್ಕೃತದ ಸಹಾಯವಿಲ್ಲದೆ ಕನ್ನಡದಲ್ಲಿ ಕಾವ್ಯ ರಚಿಸಬಹುದು ಹೇಳಿದಂತ ಕವಿ ಯಾರಂತ ನೋಡೋದ್ರ ಅದು ಅಂಡಯ್ಯ ಅಂತ ಹೇಳ್ಬೋದು. ನೋಡ್ರಿ, ಅಂದ್ರ ಸಂಸ್ಕೃತದ ಸಹಾಯ ಇಲ್ಲ, ಕೇವಲ ಕನ್ನಡದಲ್ಲಿ ಮಾತ್ರ ಕಾವ್ಯವನ್ನ ರಚಿಸಬಹುದು ಅಂತ ಹೇಳಿದಾರ. ಹಾಗಾದ್ರ ಕಬ್ಬಿಗರ ಕಾವ್ಯ ಅಂತ ಪ್ರಖ್ಯಾತ ಕೃತಿ. ಇದನ್ನ ಏನ್ ಮಾಡಿದಾರ ಅಂದ್ರ ಇದನ್ನ ಇನ್ನೂ ಹಲವಾರು ಹೆಸರಿಂದ ಕರೀತಾರೆ. ಯಾವ್ದಂದ್ರ ಸೊಬಗಿನ ಸುಗ್ಗಿ, ಮದನ ವಿಜಯ. ಇವೆರಡು ಹೆಸರಿಂದ ಕಬ್ಬಿಗರ ಕಾವ್ಯ ಕೃತಿಯನ್ನ ಕರೀತಾರ ಅಂತ ಹೇಳಿದಾರ. ನೆಕ್ಸ್ಟ್ ಬರೋರು ಲಕ್ಷ್ಮೀಶ ಅವರ ಜನನ ಯಾವಾಗ ಆಯ್ತು ಅಂತ ನೋಡೋದಾದ್ರ ಚಿಕ್ಕಮಗಳೂರು ಜಿಲ್ಲೆಯ
ಕಡೂರು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಈ ಲಕ್ಷ್ಮೀಶ್ ಅವರನ್ನ ಇನ್ನೂ ಅನೇಕ ಹೆಸರನ್ನು ಕರೀತಾರೆ. ಯಾವ್ದಂತ ನೋಡಿದ್ರೆ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಎಂಬ ಹೆಸರದಾವ ಅಂತ ಹೇಳ್ಬೋದು. ಲಕ್ಷ್ಮೀಶನಿಗಿರುವಂತ ಇನ್ನೆರಡು ಹೆಸರು ಯಾವ್ದ? ಲಕ್ಷ್ಮೀ ರಮಣ ಮತ್ತು ಲಕ್ಷ್ಮೀಪತಿ. ಅವ್ರ ಜನನ ಎಲ್ಲೈತೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರು ಲಕ್ಷ್ಮೀಶ ರಚಿಸಿದ ಕೃತಿ ಯಾವ್ದಂತ ನೋಡೋದು ಜೈಮಿನಿ ಭಾರತ. ಹಲವಾರು ಬಾರಿ ಪ್ರಶ್ನೆ ಕೇಳಿದಾರೆ ನೋಡಿ, ಆಲ್ರೆಡಿ KPSC ದಾಗ ಆಗೈತಿ, ನೆಕ್ಸ್ಟ್ GPSC ದಾಗ ಆಗೈತಿ ಅಂತ ಹೇಳ್ಬೋದು. ಅಂದ್ರೆ ಲಕ್ಷ್ಮೀಶ ರಚಿಸಿದಂತ ಕೃತಿ ಯಾವ್ದಂತ ನೋಡೋದು ಜೈಮಿನಿ ಭಾರತ. ಇದು ಯಾವ ಷಟ್ಪದಿಯಲ್ಲಿ ಐತೆ ಅಂತ ನೋಡಿದ್ರ ವಾರ್ಧಕ ಷಟ್ಪದಿ ಇಲ್ಲಿದೆ. ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಹಾಗಾದ್ರೆ ಲಕ್ಷ್ಮೀಶನಿಗಿರುವಂತ ಬಿರುದುಗಳು ಯಾವ ಅಂತ ನೋಡೋದ್ರ ಉಪಮಾಲೋಲ, ನಾದಲೋಲ, ಕರ್ನಾಟಕವಿ ಚೂತವನ ಚೈತ್ರ. ಇದು ಕ್ವಶನ್ ಆಗಿತ್ತು ನೋಡ್ರಿ. ಕರ್ನಾಟಕವಿ ಚೂತವನ ಚೈತ್ರ ಬಿರುದು ಹೊಂದಿರುವ ಕವಿ ಯಾರಂತ ನೋಡೋದು ಲಕ್ಷ್ಮೀಶ. ಹಾಗಾಗಿ ಇವ್ ಮೂರನ್ನು ನೆನ್ಪಿಟ್ಕೊಳ್ಳಿ. ಉಪಮಾಲೋಲ, ನಾದಲೋಲ ಮತ್ತು ಕರ್ನಾಟಕವಿ ಚೂತವನ ಚೈತ್ರ. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು ನೋಡ್ರಿ. ನೆಕ್ಸ್ಟ್ ಬರೋ ಕವಿ ಅಂದ್ರ ರತ್ನಾಕರ ವರ್ಣಿ. ಇವ್ರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರ ಮೂಡಬಿದ್ರೆಯಲ್ಲಿ ಆಯ್ತಂತ ಹೇಳ್ಬೋದು. ಹಾಗಾದ್ರ ರತ್ನಾಕರ ವರ್ಣಿಯ ಗುರು ಯಾರಂತ ನೋಡೋದಾದ್ರ ಚಾರುಕೀರ್ತಿ ಆಚಾರ್ಯ ಅಂತ ಹೇಳ್ಬೋದು ನೋಡ್ರಿ. ಚಾರುಕೀರ್ತಿ ಆಚಾರ್ಯ ರತ್ನಾಕರ ವರ್ಣಿಯ ಗುರು ಅಂತ ಹೇಳ್ಬೋದು. ಹಾಗಾದ್ರ ರತ್ನಾಕರ ವರ್ಣಿಗಿರುವಂತ ಬಿರುದು ಯಾವ್ದಂತ ನೋಡೋದಾರ ಅದು ಶೃಂಗಾರ ಕಾವ್ಯ. ಇಂಪಾರ್ಟೆಂಟ್, ಇದು ಕೂಡ ಆಗೈತಿ ಎಕ್ಸಾಮ್ ದಾಗ. ಶೃಂಗಾರ ಕಾವ್ಯ ಬಿರುದು ಹೊಂದಿರುವ ಕವಿ ಯಾರಂದ್ರ ರತ್ನಾಕರ ವರ್ಣಿ ಅಂತ ಹೇಳ್ಬೋದು. ಹಾಗಾದ್ರ ಇವ್ರು ರಚಿಸಿರುವಂತ ಕೃತಿಗಳು ನೋಡೋದಾದ್ರ ಭರತೇಶ ವೈಭವ. ಇದು ಭರತೇಶ ವೈಭವ ಏನೇನು ಒಳಗೊಂಡೈತೆ ಅಂತ ನೋಡಿದ್ರ 1ನೇ ತೀರ್ಥಂಕರಾದ ಋಷಭದೇವನ ಮಗ ಯಾರದ ಭರತೇಶ ಅದನ ಅವನ ಕಥೆಯನ್ನು ಒಳಗೊಂಡಿರೋದ ಭರತೇಶ ವೈಭವ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಬರೋದ ತ್ರಿಲೋಕ ಶತಕ. ಈ ತ್ರಿಲೋಕ ಶತಕ ಏನ್ ಒಳಗೊಂಡೈತೆ ಅಂತ ನೋಡಿದ್ರೆ ಜೈನರ ಕಂದ ಪದ್ಯಗಳನ್ನ ಒಳಗೊಂಡೈತಿ. ಹೌದಾ. ನೆಕ್ಸ್ಟ್ 3ನೇದು ಅಪರಾಜಿತೇಶ್ವರ ಶತಕ. ಇದೇನು ಒಳಗೊಂಡೈತೆ ಅಂತ ನೋಡಿದ್ರೆ ಜೈನರ ನೀತಿ ಧರ್ಮ ನೀತಿ ವೈರಾಗ್ಯ ಮತ್ತ ಆಧ್ಯಾತ್ಮಿಕ ವಿಚಾರವನ್ನು ಒಳಗೊಂಡಿರುವ ಕೃತಿ ಯಾವ್ದಂತ ನೋಡೋದು ಅಪರಾಜಿತೇಶ್ವರ ಶತಕ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದ 4ನೇದು ಯಾವ್ದಂತ ರತ್ನಾಕರಾದೀಶ್ವರ ಶತಕ. ಇವ್ರದ್ದು ಯಾರಂದ್ರ ರತ್ನಾಕರ ವರ್ಣಿ ಎಲ್ಲಾ ನೋಡ್ರಿ. ಈ ಭರತೇಶ ವೈಭವ ಬಿಟ್ರ ಈ ಶತಕ ಎಲ್ಲಾ ಹಿಂಗ ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರಾದೀಶ್ವರ ಶತಕ ಹಿಂಗೆಲ್ಲ ಈ ಟೈಪ್ ಕೃತಿಗಳನ್ನ ರಚನೆ ಮಾಡಿದಾರ. ಸೊ ನೆನ್ಪಿಟ್ಕೊಳ್ಳಿ. ಇದ್ರಾಗ ಪ್ರಮುಖ ಅಂದ್ರ ಭರತೇಶ ವೈಭವ ಹಲವಾರು ಬಾರಿ ಪ್ರಶ್ನೆ ಆಗೈತಿ. ನೆಕ್ಸ್ಟ್ ಬರೋದ ಕುಮಾರ ವಾಲ್ಮೀಕಿಯವರ ಜನ ಎಲ್ಲಿ ಐತೆ ಅಂತ ನೋಡೋದಾದ್ರ ವಿಜಯಪುರ ಜಿಲ್ಲೆ ಅಥವಾ ವಿಜಯಪುರ ಹತ್ತಿರ ತೊರವೆ ಗ್ರಾಮದಲ್ಲಿ ಕುಮಾರ ವಾಲ್ಮೀಕಿಯವರ ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಕುಮಾರ ವಾಲ್ಮೀಕಿಯವರ ಮೂಲ ಹೆಸರು ಏನಂತ ನೋಡೋದು ನರಹರಿ ಅಂತ ಹೇಳ್ಬೋದು. ಕುಮಾರ ವಾಲ್ಮೀಕಿಯವರ ಮೂಲ ಹೆಸರು ನರಹರಿ. ಹಾಗಾದ್ರೆ ಕುಮಾರ ವಾಲ್ಮೀಕಿಯವರ ಆರಾಧ್ಯ ದೈವ ಯಾರಂತ ನೋಡೋದು ತೊರವೆ ನರಸಿಂಹ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಕುಮಾರ ವಾಲ್ಮೀಕಿಗಿರುವ ಬಿರುದು ಯಾವ್ದಂತ ನೋಡೋದಾದ್ರ ಕವಿರಾಜ ಹಂಸ. ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ನೆಕ್ಸ್ಟ್ ಕುಮಾರ ವಾಲ್ಮೀಕಿ ರಚಿಸಿರುವಂತಹ ಕೃತಿಗಳು ಯಾವ ಅಥವಾ ಕಾವ್ಯಗಳು ನೋಡೋದಾದ್ರ ತೊರವೆ ರಾಮಾಯಣ. ಇದು ಕೂಡ ಎಕ್ಸಾಮ್ ದಾಗ ಆಲ್ರೆಡಿ ಕೇಳಿದಾರ. ಇಂಪಾರ್ಟೆಂಟ್. ತೊರವೆ ರಾಮಾಯಣ ಕೃತಿಯನ್ನು ರಚಿಸಿದವರು ಯಾರ? ಕುಮಾರ ವಾಲ್ಮೀಕಿ. ಹಾಗಾದ್ರೆ ಈ ತೊರವೆ ರಾಮಾಯಣ ಏನ್ ಒಳಗೊಂಡೈತಿ ಅಂತ ನೋಡಿದ್ರ ವಾಲ್ಮೀಕಿ ರಾಮಾಯಣದ ಕಥಾಸರಣಿಯನ್ನ ಒಳಗೊಂಡೈತಿ. ಇದೆಲ್ಲ ಯಾವ ಇದ್ರಾಗೈತಿ ಅಂತ ನೋಡಿದ್ರು ಬಾಮಿನಿ ಷಟ್ಪದಿಯಲ್ಲಿ ಐತಿ ಅಂತ ಹೇಳ್ಬೋದು. ಹಾಗಾದ್ರೆ ಅದೇ ತರ ಇನ್ನೊಂದ್ ಯಾವ್ದು ಐರಾವಣ ಕಾಳಗ. ಇವೆರಡು ಕೃತಿಗಳು ನೆನ್ಪಿಟ್ಕೊರಿ. ತೊರವೆ ರಾಮಾಯಣ ಮತ್ತು ಐರಾವಣ ಕಾಳಗ ಎರಡು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ಕುಮಾರ ವಾಲ್ಮೀಕಿಯವರ ಬಿರುದು ಯಾವ್ದಂತ ನೋಡೋದು ಕವಿರಾಜ ಹಂಸ. ಇವರ ಆರಾಧ್ಯ ದೈವ ತೊರವೆ ನರಸಿಂಹ. ನೆಕ್ಸ್ಟ್ ಕೊನೆಯದಾಗಿ ಬರೋರು ಹೆಳವನಕಟ್ಟಿ ಗಿರಿಯಮ್ಮ. ಇವ್ರ ಜನನ ಎಲ್ಲಿ ಐತೆ ಅಂತ ನೋಡೋದಾರ ಚಿತ್ರದುರ್ಗ ಜಿಲ್ಲೆಯ ಕೋಮಾರಹಳ್ಳಿಯಲ್ಲಿ ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಹೆಳವನಕಟ್ಟಿ ಗಿರಿಯಮ್ಮನ ಆರಾಧ್ಯ ದೈವ ಯಾರಂತ ನೋಡೋದಾದ್ರ ಹೆಳವನಕಟ್ಟೆ ರಂಗನಾಥ ಸ್ವಾಮಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇವ್ರು ರಚಿಸಿರುವಂತಹ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರ ಚಂದ್ರಹಾಸನ ಕಥೆ, ಸೀತಾ ಕಲ್ಯಾಣ, ಉದ್ದಾಳಕನ ಕಥೆ ಅಂತ ಹೇಳ್ಬೋದು. ಈ 3 ಕಥೆಗಳು ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಕೇಳ್ಬೋದು. ನೋಡ್ಕೊಳ್ಳಿ. ಇವ್ರ ಆರಾಧ್ಯ ದೈವ ಹೆಳವನಕಟ್ಟೆ ರಂಗನಾಥ ಸ್ವಾಮಿ. ಇವ್ರ ಕೃತಿಗಳು ಚಂದ್ರಹಾಸನ ಕಥೆ, ಸೀತಾ ಕಲ್ಯಾಣ, ಉದ್ದಾಳಕನ ಕಥೆ ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿವರೆಗೂ ಸುಮಾರು 10 ರಿಂದ 15 ವಚನಕಾರರು ಮತ್ತು ಕವಿಗಳ ಕುರಿತ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.